ಇವತ್ತು ನಾವು ಪಿಂಪಲ್ಸ್ ಬಗ್ಗೆ ಮಾತಾಡೋಣ. ನನಗೆ ಕ್ರಿಸ್ಟಲ್ ಕ್ಲಿಯರ್ ಸ್ಕಿನ್ ಅಂತಲೇ ಹೇಳ್ಬೋದು. ಬರೀ ಪೋರ್ಸ್ ಇದೆ ಅಷ್ಟೇ, ಬಟ್ ಪಿಂಪಲ್ಸ್ ಅಂತ ಪ್ರಾಬ್ಲಮ್ಮೇ ಇರಲಿಲ್ಲ. ಈಗ ಒಂದು ತಿಂಗಳ ಹಿಂದೆ ಸ್ಟಾರ್ಟ್ ಆಗಿದ್ದು ನೋಡಿ. ಸೊ ನಾನು ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶ್ ಯೂಸ್ ಮಾಡ್ತಾ ಮಾಡ್ತಾ ಕಡಿಮೆ ಮಾಡ್ಕೊಳ್ಳೋಣ ಅಂತ ನೋಡಿದ್ರೆ ಅದು ಬರ್ತಾ ಬರ್ತಾ ಜಾಸ್ತಿನೇ ಆಯಿತು. ಸೊ ಹೇಗೆ ಸ್ಟಾರ್ಟ್ ಆಯ್ತು ಅಂದರೆ ನೋಡಿ, ಈ ರೀತಿ ಕ್ಲಿಯರ್ ಸ್ಕಿನ್ನೇ ನೀವು ನೋಡ್ಬೋದು. ಚಿಕ್ಕ ಚಿಕ್ಕ ಟೈನಿ ಬಂಪ್ಸ್ ಅಂತೀವಿ, ಗುಳ್ಳೆಗಳು. ಸೊ ಆ ಟೈನಿ ಬಂಪ್ಸ್ ಈ ಫೇಸ್ ಮೇಲೆ ನುಚ್ಚು ನುಚ್ಚಾಗಿ ಅನಿಸುತ್ತೆ. ಅದು ಒಡೆಯೋದಕ್ಕೂ ಆಗೋದಿಲ್ಲ, ಪಿಂಪಲ್ಸ್ ಅಂತ ಹೇಳೋಕ್ಕೂ ಆಗೋದಿಲ್ಲ. ಹೋಗ್ತಾ ಹೋಗ್ತಾ ಟೈನಿ ಬಂಪ್ಸ್ ಏನಾಗುತ್ತೆ ಅಂದರೆ ನೋಡಿ, ಈ ರೀತಿಯಲ್ಲಿ ದೊಡ್ಡದಾಗತ್ತೆ, ಪಸ್ ಕೂಡ ಒಂದೊಂದು ಸರಿ ಫಾರ್ಮ್ ಆಗುತ್ತೆ. ಸೊ ಹೀಗೆ ನೋಡ್ತಾ ನೋಡ್ತಾ ಪಿಂಪಲ್ಸ್ ಒಂದು ವಾರದೊಳಗಡೆನೆ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇನ್ನೂ ನೆಗ್ಲೆಕ್ಟ್ ಮಾಡಿದ್ರೆ ಇನ್ನೂ ವರ್ಸ್ಟ್ ಕೇಸ್ ಆಗ್ಬೋದು ಅಂತ ನಾನು ಕ್ವಿಕ್ಕಾಗಿ ಪಿಂಪಲ್ಸ್ ಏನಿಗೆ ಬರ್ತಿದೆ ನನಗೆ ಅಂತ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ವಿಷಯಗಳು ನನಗೆ ಅರ್ಥ ಆಯಿತು. ಈಗ ನೋಡಿ, ನಮ್ಮ ಹೇರ್ ಫಾಲಿಕಲ್ ಅಂತ ಏನಿರುತ್ತೆ, ಬೇಸಿಕಲಿ ಸ್ಕಿನ್, ಪ್ರತಿಯೊಂದು ಸ್ಕಿನ್ ಮೇಲೂ ಒಂದು ಹೇರ್ ಫಾಲಿಕಲ್ ಇರುತ್ತೆ. ಅದರ ಕೆಳಗಡೆ ಆಯಿಲ್ನ ಸೆಕ್ರೀಟ್ ಮಾಡುವಂಥ ಒಂದು ಸೆಬಾಷಿಯಸ್ ಗ್ಲ್ಯಾಂಡ್ ಅಂತ ಇರುತ್ತೆ. ಇದು ಸೀಬಮ್ನ ಸೆಕ್ರೀಟ್ ಮಾಡುತ್ತೆ, ವಿಚ್ ಇಸ್ ಬೇಸಿಕಲಿ ಆಯಿಲ್ ಅಂತ ಹೇಳ್ಬೋದು. ಈ ಒಂದು ಆಯಿಲ್ ಜಾಸ್ತಿ ಸೆಕ್ರೀಟ್ ಆಗ್ತಾ ಆಗ್ತಾ ಏನಾಗುತ್ತೆ ನೋಡಿ, ಮೇಲೆ ಟಾಪ್ ಲೇಯರ್ ಆಫ್ ಸ್ಕಿನ್, ಅಂದರೆ ಸ್ಕಿನ್ ಮೇಲೆ ನಾವು ಟಚ್ ಮಾಡಿ ಫೀಲ್ ಮಾಡ್ತೀವಿ ನೋಡಿ, ಅಲ್ಲಿ ಮೇಲೆ ಡೆಡ್ ಸ್ಕಿನ್ ಸೆಲ್ಸ್ ಅಂತ ಇರುತ್ತೆ. ಅಂದರೆ ಅದನ್ನು ನೀವು ರೆಗ್ಯುಲರ್ ಆಗಿ ಎಕ್ಸ್ಫೋಲಿಯೇಟ್ ಮಾಡ್ತಾ ಮಾಡ್ತಾ ನೀವು ವಾಶ್ ಔಟ್ ಮಾಡ್ತಿರಬೇಕು. ಇನ್ ಕೇಸ್ ಜಾಸ್ತಿ ಆಯಿಲ್ ಸೆಕ್ರೀಟ್ ಆಗ್ತಾ ಆಗ್ತಾ ಏನಾಗುತ್ತೆ, ಆ ಒಂದು ಟಾಪ್ ಲೇಯರಲ್ಲಿರುವಂಥ ಡೆಡ್ ಸ್ಕಿನ್ ಸೆಲ್ಸ್ ಜೊತೆ ಮಿಕ್ಸ್ ಆಗಿ ಬ್ಯಾಕ್ಟೀರಿಯಾ ಗ್ರೋತ್ಗೆ ದಾರಿ ಮಾಡಿಕೊಡುತ್ತೆ. ಸೊ ಆಗ ಒಂದು ಇನ್ಫ್ಲಮೇಷನ್ ಥರ ಕ್ರಿಯೇಟ್ ಆಗೋದೇ ನಾವು ಪಿಂಪಲ್ಸ್ ಅಂತೀವಿ. ಸೊ ಮೊದಲು ನೀವು ಆ ಒಂದು ಆಯಿಲ್ನ ಹೇಗೆ ಕಂಟ್ರೋಲ್ ಮಾಡಬೇಕಾಗತ್ತೆ, ಸ್ಕಿನ್ ವಿದಿನ್ನಕ್ಕೆ ಕ್ಲೀನ್ ಮಾಡಬೇಕಾಗತ್ತೆ. ಅದಕ್ಕೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶ್ ತುಂಬ ಹೆಲ್ಪ್ ಮಾಡುತ್ತೆ. ಇದು ಬಿಟ್ಟರೆ ದಿನ ರಾತ್ರಿ ರೆಟಿನಾಯ್ಡ್ನ ಕ್ರೀಮ್ನ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಕಡಿಮೆ ಪರ್ಸೆಂಟ್ನಿಂದ, ದಟ್ ಇಸ್ 0.1%. ದಿಸ್ ಇಸ್ ಅಟ್ ಮೈ ಫೇವ್ರೆಟ್ ಅಡ್ಯಾಪಲಿನ್ ಜೆಲ್. ಆ್ಯಂಡ್ ಇದಾದ ನಂತರ ನಾನು ಹೈಡ್ರೇಷನ್ಗೆ ಆ್ಯಸ್ ಯೂಶ್ವಲ್ ನೀವು ನನ್ನ ಚಾನಲ್ನ ಹಳೆ ವೀಕ್ಷಕರಾಗಿರೋ ನಿಮ್ಗೆ ಗೊತ್ತಾಗುತ್ತೆ, ಐ ಆಲ್ವೇಸ್ ಯೂಸ್ ಸೆಟಾಫಿಲ್ ಮಾಯ್ಶ್ಚರೈಸರ್. ಅದನ್ನೇ ನಾನು ಕಂಟಿನ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ಲಸ್ ನಾಟ್ ಫರ್ಗೆಟಿಂಗ್ ಮೈ ಸನ್ಸ್ಕ್ರೀನ್ ಯೂಸ್ ಮಾಡೋದು ತುಂಬ 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 ಮುಖ್ಯ. ಇನ್ ಕೇಸ್ ನಿಮ್ಗೇನಾದರೂ ಆ್ಯಕ್ನಿಂದ ಆಗ್ತಿರುವಂಥ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಇದೆಲ್ಲ ಬೇಗ ದೂರ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಪ್ಲಸ್ ಒಂದು ಸನ್ ಪ್ರೊಟೆಕ್ಷನ್ ಕೂಡ ನಿಮ್ಮ ಸ್ಕಿನ್ಗೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲಸ್ ನಾನು ದಿನ ಬೆಳಗ್ಗೆ ಒಂದು ಕೋಜಿಕ್ ಆ್ಯಸಿಡ್ ಫೇಸ್ ಸಿರಮ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇದರಲ್ಲಿ ನೈಸಿನಮೈಡ್ ಇದೆ, ಆಲ್ಫಾ ಆರ್ಬ್ಯೂಟಿನ್ ಅಂತ ಇದೆ. ಇದು ಡಾರ್ಕ್ ಸ್ಪಾಟ್ಸ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನೋಡಿ, ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ, ಸ್ಯಾಲಿಸಿಲಿಕ್ ಆ್ಯಸಿಡ್ ಜೆಲ್ ಫೇಸ್ ವಾಶ್ ಯೂಸ್ ಮಾಡಿಕೊಂಡು. ಇದು ಸ್ಕಿನ್ನಿನ ಆಯಿಲ್ನ ಕಂಟ್ರೋಲ್ ಮಾಡ್ತಾ ಮಾಡ್ತಾ ಏನು ಮಾಡುತ್ತೆ, ಫುಲ್ ಸ್ಕಿನ್ನನ್ನು ಡ್ರೈ ಮಾಡಿಬಿಡುತ್ತೆ. ಎಕ್ಸೆಸ್ ಆಗಿ ಆಯಿಲ್ ಕಂಟ್ರೋಲ್ ಆಗ್ತಾ ಆಗ್ತಾ ಏನಾಗುತ್ತೆ ಹೇಳಿ, ಡ್ರೈ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ಮಾಯ್ಶ್ಚರೈಸರ್ನ ಅಗತ್ಯ ತುಂಬ ಇದೆ. ನಿಮಗೆ ಗೊತ್ತಿಲ್ಲ ಅಂದರೆ ನಂದು ಕಾಂಬಿನೇಷನ್ ಸ್ಕಿನ್ ಟೈಪ್, ಬಟ್ ಚಳಿಗಾಲದಲ್ಲಿ ನಂದು ತುಂಬಾ ಡ್ರೈ ಆಗಿ ಫೀಲ್ ಆಗುತ್ತೆ. ಸೊ ದಿಸ್ ಮಾಯ್ಶ್ಚರೈಸರ್ ವರ್ಕ್ಸ್ ವೆರಿ ವೆಲ್ ಫಾರ್ ಮೀ. ಇನ್ ಕೇಸ್ ನಿಮ್ಮದು ಆಯಿಲಿ ಸ್ಕಿನ್ ಆಗಿದ್ರೂ ಕೂಡ ಮಾಯ್ಶ್ಚರೈಸರ್ನ ನೀವು ಮಿಸ್ ಮಾಡಲೇಕೂಡ್ದು. ಬಿಕಾಸ್ ನಮ್ಮ ಸ್ಕಿನ್ಗೆ ಬೇಕಾಗುವಂಥ ಒಂದು ಬೇಸಿಕ್ಸ್ ನೆಸೆಸಿಟಿ ಏನಿದೆ ಅದು ಹೈಡ್ರೇಷನ್ನೇ. ಇಲ್ಲಪ್ಪ ಮಾಯ್ಶ್ಚರೈಸರ್ ಹಾಕಿದ್ರೆ ಇನ್ನೂ ನನಗೆ ಆಯಿಲಿಯಾಗಿ ಫೀಲ್ ಆಗುತ್ತೆ ಅಂದರೆ, ಪ್ಲೀಸ್ ಯು ಮಸ್ಟ್ ಯೂಸ್ ಅ ಗುಡ್ ಜೆಲ್ ಮಾಯ್ಶ್ಚರೈಸರ್ ಕ್ವಿಕ್ಕಾಗಿ ಅಬ್ಸಾರ್ಬ್ ಮಾಡುತ್ತೆ ವಿತೌಟ್ ಮೇಕಿಂಗ್ ಯು ಫೀಲ್ ಗ್ರೀಸಿ. ಇದ ನಂತರ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕಾಗುತ್ತೆ. ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ನಾನು ನನ್ನ 2 ವಿಡಿಯೋ ಹಿಂದೆ ನೀವು ನೋಡೋಕ್ಕೆ ಹೋದರೆ ಸನ್ಸ್ಕ್ರೀನ್ ಬಗ್ಗೆನೇ ಒಂದು ವಿಡಿಯೋ ಮಾಡಿದೆ, ಅದನ್ನು ಪ್ಲೀಸ್ ಚೆಕ್ ಮಾಡಿ. ನಿಮಗೆ ಪಿಗ್ಮೆಂಟೇಷನ್ ಆಗ್ತಾ ಇದೆ ಅಥವಾ ಬೇರೆ ಬೇರೆ ಸ್ಕಿನ್ ಪ್ರಾಬ್ಲಮ್ ಏನೇನಿದ್ರು ಕೂಡ, ತುಂಬ ಹಲವಾರು ಸ್ಕಿನ್ ಪ್ರಾಬ್ಲಮ್ ನಾವು ಸನ್ಸ್ಕ್ರೀನ್ ಯೂಸ್ ಮಾಡ್ದಲೆಯಿಂದಾನೇ ಬರೋದು. ಸೊ ಪಿಂಪಲ್ ಪ್ರಾಬ್ಲಮ್ ಇರೋರು ಕೂಡ ಅಷ್ಟೇ, ಡಾರ್ಕ್ ಸ್ಪಾಟ್ಸ್ ಪ್ರಾಬ್ಲಮ್ ಇರೋರು, ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರೋರು ಎಲ್ಲರೂ ಅಷ್ಟೇ, ಏನೂ ಇಲ್ಲ ಅಂದರೂ ಕೂಡ ಸನ್ಸ್ಕ್ರೀನ್ ಯೂಸ್ ಮಾಡೋದು ಒಂದು ಹ್ಯಾಬಿಟ್ ಮಾಡ್ಕೊಳ್ಳಿ. ದಟ್ ಇಸ್ ವೆರಿ ವೆರಿ ಗುಡ್ ಫಾರ್ ಯೋರ್ ಸ್ಕಿನ್. ಇದಾದ ನಂತರ SPF ಇರುವಂಥದ್ದೇ ಒಂದು ಲಿಪ್ ಬಾಮ್ನ ಯೂಸ್ ಮಾಡಿದ್ರೆ ಒಳ್ಳೆಯದು. ನಾನು ಯೂಸ್ ಮಾಡ್ತಿರುವಂಥ ಒಂದು ಡಾಟ್ ಆ್ಯಂಡ್ ಕೀಯ ಲಿಪ್ ಬಾಮಲ್ಲಿ SPF 30 ಇದೆ. ಲಿಪ್ಸ್ಗೆ ನೀವು ಯೂಸ್ ಮಾಡ್ತಿರುವಂಥ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೋಬೋದು. ಇದರ ಮೇಲೆ SPF ಇರುವಂಥ ಒಂದು ಲಿಪ್ ಬಾಮ್ ಯೂಸ್ ಮಾಡಿದ್ರೆ ಒಂದು ಎಕ್ಸ್ಟ್ರಾ ಪ್ರೊಟೆಕ್ಷನ್ ಅಂತಲೇ ಹೇಳ್ಬೋದು. ಹೇರ್ ಹೆಲ್ತನ್ನ ಮೇಂಟೈನ್ ಮಾಡೋದು ಕೂಡ ತುಂಬ ತುಂಬ ಮುಖ್ಯ. ಯಾಕಂದರೆ ತುಂಬ ಸರಿ ನಮ್ಮ ಸ್ಕ್ಯಾಲ್ಪ್ ಕ್ಲೀನಾಗಿಲ್ಲ ಅಂದರೆ ಹೇರ್ ಫಾಲ್ ಆಗುತ್ತೆ. ಆ ಒಂದು ಸ್ಕ್ಯಾಲ್ಪ್ ಕ್ಲೀನಾಗಿಲ್ದಿರೋ ಕಾರಣದಿಂದ ಕೂಡ ಡ್ಯಾಂಡ್ರಫ್ ಆಗುತ್ತೆ. ಡ್ಯಾಂಡ್ರಫ್ ಇದ್ದಾಗ ಪಿಂಪಲ್ಸ್ ಬಂದೇ ಬರುತ್ತೆ. ಸೊ ಆಲ್ವೇಸ್ ಮೇಂಟೈನ್ ಯೋರ್ ಸ್ಕ್ಯಾಲ್ಪ್ ಕ್ಲೀನ್.
ನಾನು ಮಿಂಟಾಪ್ನ ಒಂದು ಹೇರ್ ಫಾಲ್ ಕಂಟ್ರೋಲ್ ಶ್ಯಾಂಪು ಯೂಸ್ ಮಾಡ್ತೀನಿ ಆ್ಯಂಡ್ ಹೇರ್ ಫಾರ್ ಯೂನ ಒಂದು ಕಂಡೀಷ್ನರ್ ಯೂಸ್ ಮಾಡ್ತೀನಿ. ದಿಸ್ ಬೋತ್ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಸಿರಮ್ಗೆ ಲಾರಿಯಲ್ನ ಎಕ್ಸ್ಟ್ರಾರ್ಡಿನರಿ ಆಯಿಲ್ ಹೇರ್ ಸಿರಮ್ ಯೂಸ್ ಮಾಡ್ತೀನಿ. ಸೊ ಸಿರಮ್ ಹೇಗೆ ಯೂಸ್ ಮಾಡೋದು ಅಂದರೆ ಶ್ಯಾಂಪು ಕಂಡೀಷ್ನರ್ ಹೇಗೆ ಯೂಸ್ ಮಾಡೋದು ನಿಮಗೆ ಗೊತ್ತಿರುತ್ತೆ. ಸೊ ನೀವು ಶ್ಯಾಂಪು ಕಂಡೀಷ್ನರ್ ಯೂಸ್ ಮಾಡಿ ಹೇರ್ ವಾಶ್ ಮಾಡಿದ ನಂತರ ನೋಡಿ 1 to 3 ಡ್ರಾಪ್ಸ್ ಆಫ್ ಹೇರ್ ಸಿರಮ್ನ ತೊಗೊಂಡು ಫುಲ್ ಲೆಂತ್ ಮೇಲೆ ಹಾಕ್ಕೊಳ್ಳಿ. ಸ್ಕ್ಯಾಲ್ಪ್ ಮೇಲೆ ಹಾಕೋ ಅಗತ್ಯ ಇಲ್ಲ. ಸೊ ನೀವು ಲೆಂತ್ ಮೇಲೆ ಹಾಕಿದಾಗ ಏನಾಗುತ್ತೆ, ಇದು ಒಂದು ಪ್ರೊಟೆಕ್ಷನ್ ಲೇಯರ್ ಆಗಿ ಕೂಡ ನಿಮಗೆ ಕೆಲಸ ಮಾಡುತ್ತೆ ಬೈ ನಾಟ್ ಮೇಕಿಂಗ್ ಯೋರ್ ಹೇರ್ ಬ್ರೇಕ್. ಸಾಫ್ಟ್ ಮಾಡುತ್ತೆ, ಸಿಲ್ಕಿ ಮಾಡುತ್ತೆ, ಮತ್ತು ಕೆಲವ್ರಿಗಂತೂ ತುಂಬ ಸಿಕ್ಕಾಗಿಬಿಡುತ್ತೆ. ಹೇರ್ ವಾಶ್ ಮಾಡಿ ಒಣಗಿಸಿದ ದಿನ ಅಂತೂ ಫುಲ್ ಒರಟಾಗಿಬಿಡುತ್ತೆ. ಅಂದರೆ ಡ್ರೈ ಹೇರ್ ಸಮಸ್ಯೆ ಇರೋರಿಗೆ ಈ ಒಂದು ಪ್ರಾಬ್ಲಮ್ ತುಂಬಾ ಜಾಸ್ತಿ ಅನ್ಬೋದು. ಅಂಥವರು ರೆಗ್ಯುಲರ್ ಆಗಿ ನೀವು ಹೇರ್ ಸಿರಮ್ ಯೂಸ್ ಮಾಡಿ ಉದ್ದೇ ಇರುವಂಥ ಕೂದಲ ಮೇಲೆ ಹಾಕ್ಬಿಡಿ. ಈ ರೀತಿ ನೀವು ಚೆನ್ನಾಗಿ ಬರೀ ಫುಲ್ ಹೇರ್ ಲೆಂತ್ ಮೇಲೆ ಹಾಕಿ ನೀವು ನೀಟಾಗಿ ಸ್ಪ್ರೆಡ್ ಮಾಡಿದ ನಂತರ ಇದನ್ನು ಹೀಗೆ ಆರೋದಕ್ಕೆ ಬಿಟ್ಟು ಕೂದಲು ಒಣಗಿದ ಮೇಲೆ ಬಾಚಿದಾಗ ಸಿಕ್ಕಾಗೋದಿಲ್ಲ, ಆ ಒರಟುತನ ಕೂಡ ನಿಮಗೆ ಫೀಲ್ ಆಗೋದಿಲ್ಲ. ನೋಡಿ, ಇವಾಗ ಹೇರ್ ವಾಶ್ ಮಾಡಿದಿನ ಹೇರ್ ಫಾಲ್ ಆಗೋದು ಇಟ್ಸ್ ವೆರಿ ವೆರಿ ಕಾಮನ್. ಇನ್ ಕೇಸ್ ನೀವು ಯೂಶ್ವಲ್ ಆಗಿ ಆಗೋದಕ್ಕಿಂತ ಜಾಸ್ತಿನೇ ಹೇರ್ ಫಾಲ್ ಆಗ್ತಿದೆ ಅಂತ ನೀವು ಗಮನಿಸಿದ್ದಲ್ಲಿ ದೆನ್ ಯು ಶುಡ್ ಟೇಕ್ ಅ ಸ್ಪೆಷಲ್ ಸ್ಟೆಪ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಪಿಂಪಲ್ಸ್ ಬಂದಮೇಲೆ 1 ತಿಂಗಳ ನಂತರ ನನ್ನ ಫೇಸ್ ಹೀಗಿದೆ. ಅಂದರೆ ಇನ್ನು ಪಿಂಪಲ್ ಕಂಟ್ರೋಲ್ ಫೇಸಲ್ಲಿದೆ. ಅಂದರೆ ಎಷ್ಟಿದೆ ಅಷ್ಟಿದೆ, ಜಾಸ್ತಿ ಆಗ್ತಾ ಇಲ್ಲ. ಥ್ಯಾಂಕ್ಫುಲಿ ಇಟ್ ಇಸ್ ಬಿಕಾಸ್ ಆಫ್ ಮೈ ಅಡ್ಯಾಪಲಿನ್ ಜೆಲ್ ಅಂತ ಹೇಳ್ಬೋದು, ಪ್ಲಸ್ ಸ್ಯಾಲಿಸಿಲಿಕ್ ಆ್ಯಸಿಡ್. ಇದೆರಡೂ ನನಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಈಗ ನೀವು ನೋಡ್ತಿರೋದು ನನ್ನ ಸ್ಕಿನ್ 1 ತಿಂಗಳ ಹಿಂದೆ ಹೇಗಿತ್ತು ಅಂತ. ಈಗ ಪ್ರೆಸೆಂಟ್ ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ನಾನು ಇವಾಗ ಜಸ್ಟ್ ಈ ವಿಡಿಯೋನ ಶೂಟ್ ಮಾಡಿ ಇನ್ಕ್ಲೂಡ್ ಮಾಡಿದ್ದೀನಿ. ನೋಡಿ, ಈ ಕ್ಲಿಪ್ ಎಷ್ಟು ಫೇಸ್ ನಂದು ಕ್ಲಿಯರ್ ಆಗಿದೆ. 1-2-3 ಡಾರ್ಕ್ ಸ್ಪಾಟ್ಸ್ ಇದೆ. ದಟ್ ಇಸ್ ಬಿಕಾಸ್ ಆಫ್ ಪಿಂಪಲ್ಸ್ ಬಂದು ಹೋಗಿರೋ ಮಾರ್ಕ್ ಇದೆ. ಅದು 2 ಲೈಟ್ ಆಗಿಬಿಟ್ರೆ ಇಟ್ ಬಿಕಮ್ಸ್ ಮಚ್ ಕ್ಲಿಯರರ್. ಸೊ ಗೈಸ್, ಹೇಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ಇನ್ ಕೇಸ್ ನಿಮಗೂ ಕೂಡ ಪಿಂಪಲ್ಸ್ ಇದ್ದರೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಟೇಕ್ ಕೇರ್, ಬಾಯ್.